ಗೋಣಿ ಚೀಲ ಬಳಸದೆ ಬಿಸಾಕ್ತಿದ್ದೀರಾ? ಇದರ ಉಪಯೋಗ ಕೇಳಿದರೆ ನೀವೇ ಶಾಕ್ ಆಗೋದು ಗ್ಯಾರಂಟಿ. ಯಾಕಂದರೆ ಇಂಥ ಗೋಣಿ ಚೀಲಗಳು ಇವಾಗ ಸಿಗುವುದೇ ಅಪರೂಪವಾಗಿದೆ. ಇದನ್ನು ಇದ್ದಾಗ ಈ ರೀತಿ ಬಳಸಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ. ಇದಂತೂ ತುಂಬ ಯೂಸ್ಫುಲ್ ನೋಡಿ. ನಾನಿಲ್ಲಿ ಬೇವಿನ ಸೊಪ್ಪೇನಾದರೂ ಸಿಕ್ಕಿದ್ರೆ ತಗೊಳ್ಳಿ, ಇಲ್ಲ ಅಂದರೆ ಬೇವಿನ ಸೊಪ್ಪಿನ ಪುಡಿಯನ್ನು ತಂದಿಟ್ಕೊಳ್ಳಿ. ನಾನಿಲ್ಲಿ ಪುಡಿಯನ್ನು ಸಪ್ರೇಟಾಗಿ ತಂದಿಟ್ಕೊಂಡಿರ್ತೀನಿ. ಇವತ್ತು ಈ ಟಿಪ್ಸನ್ನು ಈ ಪುಡಿಯಲ್ಲೇ ತೋರಿಸೋಣ. ಚೆನ್ನಾಗಿ ಕಾದಿರುವ ನೀರನ್ನು ಈ ರೀತಿ ಒಂದು ಅರ್ಧ ಚಿಕ್ಕ ಪಾತ್ರೆಯಲ್ಲಿ ಇಟ್ಕೊಳ್ಳಿ. ನಂತರ 1 ಚಮಚದಷ್ಟು ಬೇವಿನ ಸೊಪ್ಪಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಅದರ ಜೊತೆಗೆ 1 ಚಮಚದಷ್ಟು ಪುಡಿ ಉಪ್ಪನ್ನು ಹಾಕೋಣ. ಅರ್ಧ ಹೋಳು ನಿಂಬೆಹಣ್ಣಿನ ರಸ. ಈ ನೀರನ್ನು ರೆಡಿ ಮಾಡಿಟ್ಕೊಳ್ಳಿ. ನಿಮ್ಮ ಮನೆಯನ್ನು ಈ ನೀರಿನಿಂದ ನೆಲವರಿಸೋದ್ರಿಂದ ನಿಮ್ಮ ಮನೆಯಲ್ಲಿರುವ ಇದು ಶಾಂತಿಯನ್ನು ಕಾಪಾಡುತ್ತೆ. ಮನೆಯಲ್ಲಿ ಜಗಳ ಕಿರಿಕಿರಿ ಏನಾದರೂ ಮಕ್ಕಳು ಜಾಸ್ತಿ ರೊಚ್ಚಿಗೇಳ್ತಾರೆ ಅಂದ್ಕೊಳ್ಳಿ, ಈ ಒಂದು ನೀರಿನಲ್ಲಿ ನೆಲವರಿಸೋದ್ರಿಂದ ವಾರಕ್ಕೊಮ್ಮೆ ಆದರೂ ಈ ನೀರಿನಲ್ಲಿ ನೆಲವರಿಸಿ. ಮನೆ ಕ್ಲೀನ್ ಆಗೋದ್ರ ಜೊತೆಗೆ ಮನಃಶಾಂತಿ ಕೂಡ ಸಿಗುತ್ತೆ. ಮನೆಯಲ್ಲಿ ಯಾವತ್ತೂ ನೆಗೆಟಿವ್ ಅನ್ನೋದೇ ಇರೋದಿಲ್ಲ. ಹಾಗಿದ್ರೆ ತಡ ಯಾಕೆ ಮಾಡ್ತೀರಾ? ಇದು ಸುಲಭವಾಗಿ ಸಿಗುವಂಥದ್ದು. ಮನೆ ನೆಲವರಿಸೋ ನೀರಿಗೆ ಇದನ್ನು ತಪ್ಪದೇ ಹಾಕಿ ನೆಲವರಿಸಿ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಇದು ಹೊನಗಾನೆ ಸೊಪ್ಪು. ಇದು ದೇಹಕ್ಕೆ ತುಂಬ ತಂಪಿರುತ್ತೆ. ಇದನ್ನು ಅಡುಗೆಗಳಿಗೆ ಬಳಸೋದಲ್ಲದೆ ಕಣ್ಣಿನ ಸಮಸ್ಯೆಗೆ ಕೂಡ ತುಂಬಾ ಒಳ್ಳೆಯದು. 2 ಚಮಚ ಬೇಯಿಸಿದ ಈ ಸೊಪ್ಪಿನ ರಸವನ್ನು 45 ದಿನಗಳ ಕಾಲ ಕುಡಿತಾ ಬಂದರೆ ನಿಮ್ಮ ಕಣ್ಣಿನ ಸಮಸ್ಯೆ ಮಾಯ. ಯಾಕಿದ್ರೆ ಕಣ್ಣಿನ ಸಮಸ್ಯೆಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ ಸ್ನೇಹಿತರೆ. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡೋದಾದರೆ, ಇಲ್ಲಿ ಅಕ್ಕಿ ರೊಟ್ಟಿ. ಇದು ಅಕ್ಕಿ ರೊಟ್ಟಿ ಮಾಡುವ ವಿಧಾನ. ಹಿಟ್ಟನ್ನು ಬಿಸಿ ಇರುವಾಗ ನೀವು ಈ ರೀತಿ ಕಪ್ ಅಥವಾ ಏನಾದರೂ ಒಂದು ಪಾತ್ರೆ, ಸಣ್ಣದ ಪಾತ್ರೆಯಲ್ಲಿ ಈ ರೀತಿ ಚೆನ್ನಾಗಿ ಮಿಲ್ಕೊಂಡ್ರೆ ಬಿಸಿ ಅಂತ ನಿಮಗೆ ಗೊತ್ತಾಗೋದಿಲ್ಲ. ನಂತರ ನೀವು ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೋದು. ಈ ರೊಟ್ಟಿ ಮಾಡುವಾಗ ಸಮಾಧಾನವಾಗಿ ನಿಧಾನವಾಗಿ ತಟ್ಟಬೇಕು. ಇದು ಕೈ ರೊಟ್ಟಿ. ಕೆಲವರಿಗೆ ಹಿಟ್ಟು ಕರೆಕ್ಟಾಗಿ ಮಾಡೋಕ್ಕೆ ಬಂದಿಲ್ಲ ಅಂದರೆ ಈ ರೊಟ್ಟಿನ ಮಾಡೋಕ್ಕೆ ಬರೋದಿಲ್ಲ. ಇಲ್ಲಿ ನಾನು ಹೇಗೆ ತೋರಿಸ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಅದೇ ವಿಧಾನದಲ್ಲಿ ನೀವು ಈ ರೊಟ್ಟಿನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರೊಟ್ಟಿ ಬರುತ್ತೆ. ನೋಡಿ, ಸ್ವಲ್ಪ ಸ್ವಲ್ಪ ನೀರನ್ನು ಮರಿಗೆಗೆ ಹಚ್ಕೊಂಡು ನಿಧಾನವಾಗಿ ಮಧ್ಯದಲ್ಲಿ ತಟ್ತಾ ಬರಬೇಕು. ಜಾಸ್ತಿ ಒತ್ತಿದರೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆಗುತ್ತೆ. ಹದವಾಗಿ ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕೂಡ ಹರಿದೋಗೋದಿಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಿಟ್ಟನ್ನು ಮಾಡುವಾಗ ತುಂಬ ಚೆನ್ನಾಗಿ ಹಿಟ್ಟನ್ನು ಮಾಡಿರಬೇಕು. ನೋಡಿ ಎಷ್ಟು ತೆಳುವಾದ ರೊಟ್ಟಿ ಬಂದಿದೆ. ಈ ವಿಡಿಯೋ ನೋಡಿಲ್ಲ ಅಂದರೆ ನಮ್ಮ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಇಲ್ಲಿ ಹಸಿ ಹಾಲು ಒಂದು ಅರ್ಧ ಬೌಲ್ ತೊಗೊಂಡಿದ್ದೀನಿ, ಅಂದರೆ ಒಂದು 3 ಚಮಚದಷ್ಟು ಹಸಿ ಹಾಲು. ಇದರ ಒಳಗೆ ಸ್ಫಟಿಕವನ್ನು ಹಾಕಿ ನೀವೇ ಶಾಕ್ ಆಗ್ತೀರಾ. ಮುಖದಲ್ಲಿ, ಅಂಡರ್ ಆರ್ಮ್ಸಲ್ಲಿ, ಕೈ ಕಾಲುಗಳಲ್ಲಿ ಬೇಡದ ಕೂದಲುಗಳನ್ನು ತೆಗೆಯುವುದು ತುಂಬ ಹರಸಾಹಸವಾಗ್ತಿದೆಯಾ? ಹಾಗಿದ್ರೆ ಈ ಸ್ಫಟಿಕ ಇದ್ದರೆ ಅದರ ಒಂದು ದೊಡ್ಡ ಕೆಲಸ ಮುಗಿಯುತ್ತೆ. 3 ಚಮಚ ಹಾಲನ್ನು ಒಂದು ಬೌಲಲ್ಲಿ ಇಟ್ಕೊಂಡು ಸ್ಫಟಿಕದ ಪುಡಿಯನ್ನು ಅರ್ಧ ಚಮಚ ಹಾಕ್ತಾ ಇದ್ದೀನಿ. ಇದರ ಜೊತೆಗೆ 1 ಚಮಚದಷ್ಟು ಕಡಲೆ ಹಿಟ್ಟು, ಅದರ ಜೊತೆಗೆ ಒಂದು ಅರ್ಧ ಚಮಚದಷ್ಟು ನ್ಯಾಚುರಲ್ ಆಗಿರುವ ಅರಿಶಿನ ಪುಡಿ, ನಿಂಬೆಹಣ್ಣಿನ ರಸ ಒಂದು 3 ಹನಿ ಆದರೆ ಸಾಕಾಗುತ್ತೆ. ಇದು 3ಅನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀವು ಇದನ್ನು ಒಂದು 3 ಟೈಮಿಗೆ ಯೂಸ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟಾಗಿರ್ಬೋದು. ಕಡಲೆ ಹಿಟ್ಟನ್ನು ನಾವು ಮುಖಕ್ಕೆ ಮುಖದ ಒಂದು ಫೇಶಿಯಲ್ಗೆ ಬಳಸ್ತೀವಿ. ತುಂಬಾ ಚೆನ್ನಾಗಿ ನಮ್ಮ ಒಂದು ಹೇರನ್ನು ರಿಮೂವ್ ಮಾಡ್ಬೋದು. ಎಷ್ಟೋ ಸಲ ರೇಸರ್ ಗೀಸರ್ ಎಲ್ಲ ಬಳಸಿರ್ತೀವಿ, ಅದಕ್ಕೆ ಒಂದು ಪುಲಿ ಸ್ಟಾಪ್ ಹಾಕ್ಬೋದು. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಮ್ಮ ಗೃಹಿಣಿಯರಿಗೆ ಇದು ತುಂಬ ಒಳ್ಳೆಯ ಮನೆಮದ್ದು ಅಂತಲೇ ಹೇಳ್ಬೋದು. ನಾನಿಲ್ಲಿ ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ. ಕೈಯಲ್ಲಿ ಇರುವ ಬೇಡದ ಕೂದಲುಗಳನ್ನು ತೆಗೆಯುತ್ತೆ. ಸ್ವಲ್ಪ ಅರಿಶಿನ ಪೇಸ್ಟನ್ನು ಈ ರೀತಿ ಹಾಕ್ಕೊಂಬಿಡಿ. ಸ್ವಲ್ಪ ಡ್ರೈ ಮಾಡೋಕ್ಕೆ ಬಿಟ್ಬಿಡಬೇಕು. ಸ್ವಲ್ಪ ಒಣಗಬೇಕದು, ಹಸಿ ಇರುವಾಗ ಬರೋದಿಲ್ಲ. ಸ್ವಲ್ಪ ಡ್ರೈ ಆದಮೇಲೆ ಕಾಟನನ್ನು ತಗೊಳ್ಳಿ. ಕೈಗೆ ಕಾಟನ್ ಹತ್ತಿಯನ್ನು ತಗೊಂಡು ಈ ರೀತಿ ಚೆನ್ನಾಗಿ ಒತ್ತಿ ಎಳ್ಕೊಂಬಿಡಿ. ಈ ರೀತಿ ಒತ್ತಿ ಎಳ್ಕೊಳ್ಳೋದ್ರಿಂದ ಈ ಯಾವುದೆಲ್ಲ ಬೇಡದ ಕೂದಲುಗಳಿರ್ತವೆ ಪ್ರತಿಯೊಂದು ಈ ಹತ್ತಿಲಿ ಬಂದ್ಬಿಡುತ್ತೆ. ನಂತರ ಕಾಲುಗಳಲ್ಲಿ ಈ ರೀತಿ ಉದ್ದ ಕೂದಲು ಬಂದಿರುತ್ತೆ. ಕೆಲವರಿಗೆ ಈ ಕೂದಲುಗಳನ್ನು ತೆಗಿಬೇಕು ಅಂತ ಇದ್ದಾಗ ಈ ವಿಧಾನವನ್ನು ನೀವು ಬಳಸ್ಬೋದು.
ಈ ಒಂದು ಪೇಸ್ಟನ್ನು ಇಲ್ಲಿ ಹಚ್ಚಿ ಒಂದು 2-3 ನಿಮಿಷ ಫ್ಯಾನ್ ಗಾಳಿಗೆ ಆರಿಸಿ ನಂತರ ಒಂದು ಕಾಟನಿಂದ ಈ ರೀತಿ ಎಳ್ಕೊಂಡ್ರೆ ಎಷ್ಟೇ ಉದ್ದ ಕೂದಲಿದ್ರೂ ನೀಟಾಗಿ ಈ ಹತ್ತಿಲಿ ಬಂದ್ಬಿಡುತ್ತೆ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಬ್ಯೂಟಿ ಪಾರ್ಲರಿಗೆ ಹೋಗಿ ಇದನ್ನೆಲ್ಲ ರಿಮೂವ್ ಮಾಡೋದು ಬದಲು ಕೆಲವೊಂದು ಸಲ ನಾವು ಈ ಒಂದು ರಿಮೂವ್ ಮಾಡೋವಾಗ ಬ್ಲಡ್ ಥರ ಬಂದ್ಬಿಡುತ್ತೆ, ತುಂಬ ನೋವಾಗುತ್ತೆ. ಇದು ಸ್ವಲ್ಪನೂ ನೋವಾಗದೆ ಮಾಡುವಂಥ ಟಿಪ್ಸು ಟ್ರೈ ಮಾಡಿ. ಇಲ್ಲಿ ನಾವು ಗೋಣಿ ಚೀಲವನ್ನು ತೊಗೊಂಡಿದ್ದೀನಿ. ಗೋಣಿ ಚೀಲದ ಒಂದು ಉಪಯೋಗ ತುಂಬಾ ಇರುತ್ತೆ. ಈಗಂತೂ ಈ ಗೋಣಿ ಚೀಲಗಳು ಸಿಗದೆ ಅಪರೂಪ. ಸಿಕ್ಕಾಗ ಆದರೆ ಎತ್ತಿಟ್ಕೊಂಡು ಈ ರೀತಿ ನೀವು ದಿನ ಬಳಕೆ ಯೂಸ್ ಮಾಡ್ಬೋದು. ನಾನು ಒಂದು ಗೋಣಿ ಚೀಲವನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಡಿ. ನಾವು ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆಯಾ ಅದೇ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಹಳೇದು ವೇಸ್ಟ್ ಆಗಿರುವ ಟೀ ಶರ್ಟನ್ನು ಎತ್ತಿಟ್ಕೊಂಡ್ಬಿಡಬೇಕು. ನೋಡಿ, ಒಂದು ಹಳೆ ಟೀ ಶರ್ಟ್ ಎಲೆಕ್ಟ್ರಿಕ್ದಿದು. ಇದನ್ನು ಈ ರೀತಿ ನೀಟಾಗಿ ನಾನು ಉಲ್ಟಾ ಮಾಡಿ ಹಾಕ್ಕೊಂಡಿದ್ದೀನಿ. ಉಲ್ಟಾ ಮಾಡಿ ಹಾಕ್ಕೊಳ್ಳಿ. ಉಲ್ಟಾ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಸ್ಲೀವನ್ನು ಈ ರೀತಿ ಹಾಕ್ಕೊಂಡು ಎಕ್ಸ್ಟ್ರಾ ಒಂದು ಬಟ್ಟೆ ಇರೋದನ್ನ ಒಳಗಡೆ ಈ ಒಂದು ಗೋಣಿ ಚೀಲದ ಒಳಗಡೆ ಹಾಕ್ಕೊಂಡು ಡಬಲ್ ಆಗಿರುವ ಈ ಒಂದು ಟೀ ಶರ್ಟನ್ನು ಈ ರೀತಿ ಎರಡೂ ಕೈಗಳಿಂದ ಈ ರೀತಿ ಒಳಗೆ ಹಾಕ್ಬಿಡ್ಬೇಕು. ಇದನ್ನು ನೋಡಿ, ವಿಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಒಳಗಡೆ ಹಾಕ್ಕೊಂಡು ಮತ್ತೆ ಈ ರೀತಿ ಉಲ್ಟಾ ತೊಗೊಂಡ್ರೆ ಒಂದು ಕಾಲಿನ ಮ್ಯಾಟ್ ರೆಡಿ ಆಯಿತು. ಬಾತ್ರೂಮಲ್ಲಿ ಹಾಕೋದಾದರೆ ಅಥವಾ ಕಿಚನಲ್ಲಿ ಹಾಕೋದಾದರೆ ನೀವು ಇದನ್ನೇನಾದರೂ ಯೂಸ್ ಮಾಡ್ತೀನಿ ಅನ್ನೋದಾದರೆ ತುಂಬ ಚೆನ್ನಾಗಿ ದುಡ್ಡು ಕೊಡದೆ ಒಂದು ಮ್ಯಾಟೇ ರೆಡಿ ಆಯಿತು ನೋಡಿ. ನಂತರ ಈ ಒಂದು ಬಟನನ್ನು ಈ ರೀತಿ ಹಾಕಿ ಒಳಗಡೆ ಹಾಕ್ಬಿಟ್ರೆ ಆಯಿತು. ನೀವು ಯಾವಾಗ ವಾಶ್ ಮಾಡಬೇಕು ಆವಾಗ ಸಪ್ರೇಟಾಗಿ ವಾಶ್ ಮಾಡಿ ಮತ್ತೆ ಹಾಕಿಟ್ಕೋಬೋದು. ನೋಡಿ, ಇವಾಗ ನಾನು ಎಷ್ಟು ನೀಟಾಗಿರುವ ಮ್ಯಾಟೇ ರೆಡಿ ಆಯಿತು. ಟೀ ಶರ್ಟು ವೇಸ್ಟ್ ಆಗಲಿಲ್ಲ, ಗೋಣಿ ಚೀಲನೂ ವೇಸ್ಟ್ ಆಗಲಿಲ್ಲ, ಒಂದು ಮ್ಯಾಟೇ ರೆಡಿ ಆಯಿತು. ಇದನ್ನು ನೀವು ದಿನ ಬೆಳಗ್ಗೆಯಲ್ಲೇ ನೀವು ಬಳಸ್ಬೋದು. ಈ ರೀತಿ ನಿಮ್ಮ ಹತ್ರ ಗೋಣಿ ಚೀಲ ಇದ್ದರೆ ಈ ರೀತಿ ಮ್ಯಾಟನ್ನು ತುಂಬ ₹1 ದುಡ್ಡು ಖರ್ಚು ಮಾಡದೆ ಮ್ಯಾಟನ್ನು ತಯಾರು ಮಾಡ್ಕೋಬೋದು. ಹಳೆ ಗೋಣಿ ಚೀಲ ಏನಾದರೂ ಇದ್ದರೆ ಎತ್ತಿಟ್ಕೊಂಡು ನಿಮಗೆ ಇಷ್ಟ ಆದರೆ ಈ ಒಂದು ಮ್ಯಾಟನ್ನು ರೆಡಿ ಮಾಡ್ಕೊಳ್ಬೋದು. ದುಡ್ಡು ಖರ್ಚು ಮಾಡದೆ 5 ನಿಮಿಷದಲ್ಲಿ ತಯಾರಾಗುವ ಮ್ಯಾಟ್. ಈ ಒಂದು ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ಇನ್ನೊಂದು ಟಿಪ್ಸ್ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.